ನೋಡ್ರಿ ನಿಮ್ಮಪ್ಪನ ಕಾಲಾಗ ನಿಮ್ಗ ಸಾಕಾಗಿ ಹೋಗ್ಬಿಟ್ಟದ. ಆ ಮುದುಕನ್ ತಗೊಂಡೋಗಿ ಅನಾಥಾಶ್ರಮಕ್ಕನ ಬಿಡ್ರಿ, ಇಲ್ಲ ನಮ್ಬಾಗ ನಾವು ತಗೊಂಡು ಹೊರಗೆ ಹೋಗಿ ಆರಾಮಾಗಿರೋಣ. ಇವತ್ ಯಾವ್ದಕ್ಕೂ ಒಂದ್ ತೀರ್ಮಾನ ಆಗ್ಲೇಬೇಕು. ಅಣ್ಣ ನಿನ್ ಸೊಸೆದ ಕಿರಿಕಿರಿ ಬಾಳ ಇದ್ದಂಗ ಅದ ಬಿಡೋಣ. ಮಗನೇ ಬಾರಪ್ಪ ಇಲ್ಲಿ. ಹೇಳಪ್ಪ ಮಗನೇ, ಒಂದು ವರ್ಷ ಆಯ್ತಪ್ಪ ನಿನ್ನ ಹೇಳ್ತಿದ್ದ ಕಿರಿಕಿರಿ ನೀನು ಹೆಂಗ್ ತಾಳಕಚ್ಚಿದ್ದೇನು ಮಗನೇ. ಉಪವಾಸ ಇದ್ರೆ ಚಿಂತಿಲ್ಲ, ಉಪದ್ರ ಇರಬಾರ್ದಂತಪ್ಪ. ಸುಮ್ಮನೆ ಬ್ಯಾರೆ ಆಗಿಬಿಡು ಮಗನೇ. ಯಾಕಂದ್ರೆ ಹಿಂದಕ್ಕ ನಮ್ಮ ತಾತ ಮುತ್ತಾತನವರು ನಮ್ಮ ಮನೆಗ 2 ಒಲೆ ಉರಿದಿದ್ದಿಲ್ಲ ಅಂತ ನಾನು ಇಷ್ಟು ದಿನ ನಿನ್ನ ಗೊಳಾಡಿಸಿದೆ ಮಗನೇ. ಒಂದು ಕೆಲಸ ಮಾಡಿಬಿಡು, ನಿಮ್ಮಪ್ಪಗ ಹುಚ್ಚಿಡೋದು ಅಂತ ಹೇಳಿಬಿಡು. ಇಲ್ಲಂದ್ರ ಊರವ್ರ ಬಾಯಾಗ ಈ ವಿಷಯ ಗೊತ್ತಾಯ್ತಂದ್ರ ಆಡೋರ ಬಾಯಾಗ ತುತ್ತಾಗಿ ಬಿಡ್ತೀವಿ ಮಗನೇ. ನಿಮ್ಮಪ್ಪ ಹುಚ್ಚಿಡೋದು ಅಂತ ಹೇಳಿಬಿಡು. ನಾನು ಹುಚ್ಚಿಡೋದು 8 ದಿನ ತಿರುಗಾಡಿ ಈ ಊರೇ ಬಿಟ್ಟು ಹೋಗ್ಬಿಡ್ತೀನಿ ಮಗನೇ. ನೀನೆಲ್ಲ ಆರಾಮಿರು ಮಗನೇ, ನೀನೆಲ್ಲ ಆರಾಮಿರು. ಅಪ್ಪ ಎಂತ ಮಾತಾಡ್ತಪ್ಪ ನೀನು? ಇಬ್ಬರು ಇಷ್ಟು ನಮ್ಮನೆ ಹೊಡಿತೀರಿ, ಏನು ಭಾರಿ ಗಳಿಸಿರ್ ಬಿಡಪ್ಪ ನಿಮ್ಮ ಅಪ್ಪನವ್ರ. ಅರೆ ನಮ್ಮಪ್ಪ ಹುಚ್ಚ ಒಯ್ಬೇಕಾದ್ರ BMW ಕಾರ್ ತಗೊಂಡು ಹೋಗಿ ಒಯ್ದು ಬರ್ತಾನ. ಏನಂತ ತಿಳ್ಕೊಂಡಿದ್ದೆ? ಅಲ್ಲಪ್ಪ ಬೀಡಿ ಕೇಳಿದ್ರೆ ನಾನೇ ತಂದು ಕೊಡ್ತಿದ್ದೆ, ಏರೋಪ್ಲೇನ್ ಆಗಿ ತಗೊಂಡು ಹೋಯ್ತು ನೀನು. ಇಲ್ಲ ಬಾ, ವಾಪಸ್ ಬಾ. ಇಬ್ಬರು ಇಷ್ಟು ನಮ್ಮನೆ ಹೊಡಿತೀರಿ, ಏನು ಭಾರಿ ಗಳಿಸಿರ್ ಬಿಡಪ್ಪ ನಿಮ್ಮ ಅಪ್ಪನವ್ರ. ಅರೆ ನಮ್ಮಪ್ಪ ಹುಚ್ಚ ಒಯ್ಬೇಕಾದ್ರ BMW ಕಾರ್ ತಗೊಂಡು ಹೋಗಿ ಒಯ್ದು ಬರ್ತಾನ. ಏನಂತ ತಿಳ್ಕೊಂಡಿದ್ದೆ? ಅಲ್ಲಪ್ಪ ಬೀಡಿ ಕೇಳಿದ್ರೆ ನಾನೇ ತಂದು ಕೊಡ್ತಿದ್ದೆ, ಏರೋಪ್ಲೇನ್ ಆಗಿ ತಗೊಂಡು ಹೋಯ್ತು ನೀನು. ಇಲ್ಲ ಬಾ, ವಾಪಸ್ ಬಾ.